ಸ್ವಾಗತ ನಮ್ಮ ಇಂದಿನ ಈ ಆಳವಾದ ವಿಚಾರ ಮಂಥನಕ್ಕೆ. ಇವತ್ತು ನಮ್ಮ ಮುಂದಿರುವ ಮೂಲಗಳನ್ನು ನೋಡಿದ್ರೇ ಒಂಥರ ರೋಮಾಂಚನ ಆಗುತ್ತೆ. ಯಾಕೆಂದ್ರೆ ನಾವಿಂದು ಭಗವದ್ಗೀತೆಯ 3ನೇ ಅಧ್ಯಾಯದ ಒಳಹೊಕ್ಕು ನೋಡ್ತಾ ಇದ್ದೀವಿ. ಹೌದು, ಕರ್ಮಯೋಗ ಅಂದ್ರೆ ಆ ನಿಸ್ವಾರ್ಥ ಕರ್ಮದ ಮಾರ್ಗ. ನಿಖರವಾಡಿ ನಮ್ಮತ್ರ ಕೆಲವು ಆಯ್ದ ಲೇಖನಗಳಿವೆ, ಶ್ಲೋಕಗಳ ಆಧುನಿಕ ವಿವರಣೆಗಳಿವ, ಮತ್ತೆ ಇವನ್ನ ನಮ್ಮ ಇಂದಿನ ಜೀವನಕ್ಕೆ ಹೇಗೆ ಅನ್ವಯಿಸಬಹುದು ಅನ್ನೋ ಬಗ್ಗೆ ಆಳವಾದ ಮಾಹಿತಿಗಳಿವೆ. ನಮ್ಮ ಇಂದಿನ ಈ ಶೋಧನೆಯ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ, ಪ್ರಾಚೀನ ತತ್ವಜ್ಞಾನ ನಮ್ಮ ಇವತ್ತಿನ ಜೀವನದ ಒತ್ತಡಗಳಿಗೆ ಹೇಗೆ ಉತ್ತರ ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸೋಮವಾರ ಬೆಳಗ್ಗೆ ಶುರುವಾಗುವ ಕಾರ್ಯದೊತ್ತಡ, ಮಾಡುವ ಕೆಲಸದ ಪ್ರತಿಫಲದ ಮೇಲಿನ ವಿಪರೀತ ಆತಂಕ, ಮತ್ತೆ ಒಮ್ಮೊಮ್ಮೆ ಕಾಡುವ ನಿರಾಸಕ್ತಿಗಳನ್ನ ಇದು ಹೇಗೆ ನಿವಾರಿಸುತ್ತೆ ಅಂತ ನೋಡೋಣ. ಖಂಡಿತ, ಇದು ಇವತ್ತಿನ ವೇಗದ ಜಗತ್ತಿಗೆ ತುಂಬಾನೇ ಪ್ರಸ್ತುತವಾಗಿದೆ. ನಾವೆಲ್ಲರೂ ಜೀವನದಲ್ಲೇ ಕಷ್ಟಗಳು ಎದುರಾದಾಗ ಜವಾಬ್ದಾರಿಗಳಿಂದ ಓಡಿ ಹೋಗದೆ ಅದರಲ್ಲೇ ಹೇಗೆ ಮುಕ್ತರಾಗಬಹುದು ಅನ್ನೋ ರಹಸ್ಯವನ್ನ ಈ ಅಧ್ಯಾಯ ಬಿಡಿಸಿಡುತ್ತೆ. ನಮ್ಮ ಚರ್ಚೆ ಶುರು ಮಾಡೋ ಮುನ್ನ ಇದರ ಹಿನ್ನೆಲೆಯನ್ನ ಸ್ವಲ್ಪ ಗಮನಿಸೋಣ. ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ದೊಡ್ಡ ಗೊಂದಲ ಶುರುವಾಗಿದೆ. ಅವನ ಪ್ರಶ್ನೆ ಬಹಳ ನೇರ. ಜ್ಞಾನ ಕರ್ಮಕ್ಕಿಂತ ಶ್ರೇಷ್ಠ ಅಂತ ನೀನ್ ಹೇಳೋದಾದ್ರೆ, ಈ ಯುದ್ಧದಂತಹ ಘೋರ ಕರ್ಮವನ್ನ ಮಾಡಲು ನನ್ನನ್ನ ಯಾಕೆ ಪ್ರೇರೇಪಿಸ್ತಿದ್ಯಾ ಅಂತ ಕೃಷ್ಣನನ್ನ ಕೇಳ್ತಾನೆ. ಹೌದು, ಇದು ಬರೀ ಅರ್ಜುನನ ಪ್ರಶ್ನೆ ಮಾತ್ರ ಅಲ್ವಾ? ನಿಜ. ನಮಗೂ ಕೂಡ ದಿನನಿತ್ಯದ ಜಂಜಾಟ, ಬೇಸರ ಆದಾಗ ಎಲ್ಲೋ ಹಿಮಾಲಯಕ್ಕೆ ಹೋಗಿ ನೆಮ್ಮದಿಯಾಗಿ ಧ್ಯಾನ ಮಾಡಬೇಕಾ, ಅಥವಾ ಈ ಪ್ರಾಪಂಚಿಕ ಕರ್ಮಗಳಲ್ಲಿ ಅಂದ್ರೆ ಆ ಟ್ರಾಫಿಕ್, ಆಫೀಸ್ ಮೀಟಿಂಗ್ಗಳ ಹೋರಾಟಗಳಲ್ಲಿ ತೊಡಗಿಕೊಳ್ಬೇಕಾ ಅನ್ನೋ ಗೊಂದಲ ಇದ್ದೇ ಇರುತ್ತೆ. ಇಲ್ಲಿರೋ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಂದ್ರೆ, ಕೃಷ್ಣ ಜ್ಞಾನ ಮತ್ತೆ ಕರ್ಮಗಳ ನಡುವೆ ಯಾವುದಾದ್ರೂ ಒಂದನ್ನ ಆರಿಸ್ಕೋ ಅಂತ ಹೇಳ್ತಿಲ್ಲ. ಬದಲಾಗಿ ಆ ಕರ್ಮದಿಂದಲೇ ಜ್ಞಾನವನ್ನ ಪಡೆಯೋ ಕರ್ಮಯೋಗದ ಬಗ್ಗೆ ಮಾತಾಡ್ತಿದ್ದಾನೆ. ಅಂದ್ರೆ ಬಿಟ್ಟು ಓಡಿ ಹೋಗೋದು ಪರಿಹಾರ ಅಲ್ಲ? ಖಂಡಿತ ಅಲ್ಲ. ಸನ್ಯಾಸ ಅಥವಾ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗೋದು ಎಲ್ಲರಿಗೂ ಒಗ್ಗುವ ಮಾರ್ಗ ಅಲ್ಲ ಅಂತ ಸ್ಪಷ್ಟಪಡಿಸ್ತಾನೆ. ನಮ್ಮೊಳಗಿನ ಆಸೆಗಳನ್ನ ಹಾಗೆಯೇ ಉಳಿಸ್ಕೊಂಡು ಕೇವಲ ಹೊರಗಿನ ಕೆಲಸಗಳನ್ನ ಬಿಟ್ಟುಬಿಡೋದು ಅಸಾಧ್ಯ ಅಂತ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನಮ್ಗೆಲ್ರಿಗೂ ಕೆಲವೊಮ್ಮೆ ಸಾಕಪ್ಪ ಈ ಜೀವನ, ಸುಮ್ಮನೆ ಕೂರೋಣ, ಏನೂ ಮಾಡೋದ್ ಬೇಡ ಅಂತ ಅನ್ಸುತ್ತಲ್ವಾ? ಇದು ನಿಜಕ್ಕೂ ಸಾಧ್ಯನಾ? 3ನೇ ಅಧ್ಯಾಯದ 5ನೇ ಶ್ಲೋಕದ ಪ್ರಕಾರ ಯಾರೂ ಸಹ ಒಂದು ಕ್ಷಣ ಕೂಡ ಕರ್ಮ ಮಾಡದೇ ಇರೋಕೆ ಸಾಧ್ಯನೇ ಇಲ್ಲ. ಇದು ಬರೀ ತಾತ್ವಿಕ ವಿಚಾರ ಅಲ್ಲ, ಇದು ಪ್ರಕೃತಿಯ ಅಲಿಖಿತ ನಿಯಮ. ಪ್ರಕೃತಿಯ 3 ಗುಣಗಳು ಅಂದ್ರೆ ಸತ್ವ, ರಜಸ್ ಮತ್ತೆ ತಮಸ್, ಇವು ನಮ್ಮಿಂದ ನಮಗೆ ಗೊತ್ತಿಲ್ಲದಂತೆಯೇ ಕರ್ಮ ಮಾಡಿಸ್ತಾನೆ ಇರ್ತವೆ. ಅಂದ್ರೆ ನಾವು ಸುಮ್ಮನೆ ಕೂತಿದ್ದೀವಿ ಅಂದುಕೊಂಡ್ರೂ ನಮ್ಮ ಮನಸ್ಸಲ್ಲಿ ಯೋಚನೆಗಳು ಓಡ್ತಿರುತ್ತಲ್ವಾ, ಅದು ಕೂಡ ಕರ್ಮನೇ ಅಂತನಾ? ಹೌದು, ನಿಖರವಾಗಿ. ಈ 3 ಗುಣಗಳನ್ನ ನಮ್ಮ ದಿನನಿತ್ಯದ ಬದುಕಿಗೆ ಅನ್ವಯಿಸಿ ನೋಡಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸು ಬಹಳ ಪ್ರಶಾಂತವಾಗಿರುತ್ತೆ, ಒಂದು ಸ್ಪಷ್ಟತೆ ಇರುತ್ತೆ ಅಲ್ವಾ? ಅದು ಸತ್ವಗುಣ. ಆಮೇಲೆ ಟ್ರಾಫಿಕ್ನಲ್ಲಿ ಸಿಲ್ಕೊಂಡಾಗ ಚಡ್ಪಡಿಸ್ತೀವಿ, ಹಾರ್ನ್ ಮಾಡ್ತೀವಿ. ಅದೇ ಆ ಅತಿಯಾದ ಚಟುವಟಿಕೆ ರಜಸ್ ಗುಣ. ಇನ್ನು ಭಾನುವಾರ ಮಧ್ಯಾಹ್ನ ಊಟ ಆದ್ಮೇಲೆ ಏಳಲು ಮನಸ್ಸಿಲ್ಲದೆ ಆಲಸ್ಯ ಆವರಿಸ್ತಲ್ಲ, ಅದು ತಮಸ್ಗುಣ. ಮನುಷ್ಯ ಕೇವಲ ಸೋಮಾರಿಯಾಗಿ ಬಿದ್ದಿರೋದು ಕೂಡ ಒಂದು ರೀತಿಯ ಕರ್ಮನೆ. ಅಂದ್ರೆ ಶ್ಲೋಕ 3.8ರಲ್ಲಿ ಹೇಳಿರೋ ಹಾಗೆ ಕೇವಲ ನಮ್ಮ ದೇಹವನ್ನ ಉಳಿಸ್ಕೊಳ್ಳೋಕ್ಕೂ ನಾವು ಕರ್ಮ ಮಾಡಲೇಬೇಕು. ಹೌದು, ಉಸಿರಾಡೋದು, ತಿಂದ ಆಹಾರ ಜೀರ್ಣಿಸ್ಕೊಳ್ಳೋದು ಇವೆಲ್ಲ ಕರ್ಮಗಳೇ. ಕೃಷ್ಣ ಇನ್ನೊಂದು ಹೆಜ್ಜೆ ಮುಂದ್ಹೋಗಿ ಕಪಟ ಸನ್ಯಾಸಿಗಳನ್ನ ಕಟುವಾಗಿ ಟೀಕಿಸ್ತಾನೆ. ಕಪಟ ಸನ್ಯಾಸಿಗಳು ಅಂದ್ರೆ ಮಿಥ್ಯಾಚಾರಿಗಳು ಅಂತ ಕರೀತಾರಲ್ಲ ಅವರ? ಹೌದು, ಹೊರಗಡೆ ಕಣ್ಮುಚ್ಚಿ ಧ್ಯಾನ ಕೂತಿರ್ತಾರೆ, ಜಗತ್ತಿಗೆ ಇಂದ್ರಿಯಗಳನ್ನ ನಿಗ್ರಹಿಸ್ತೋರ ಹಾಗೆ ಕಾಣ್ತಾರೆ. ಆದ್ರೆ ಮನ್ಸ್ನೊಳಗೆ ನಾಳೆಯ ಬಿಸ್ನೆಸ್ ಡೀಲ್ ಹೇಗ್ ಮುಗ್ಸೋದು ಅನ್ನೋ ಲೆಕ್ಕಾಚಾರ ನಡೀತಿರುತ್ತೆ. ಈ ರೀತಿ ವಂಚಿಸ್ಕೊಳ್ಳೋರ್ ಬಗ್ಗೆ ಕೃಷ್ಣ ಎಚ್ಚರಿಸ್ತಾನೆ. ಕರ್ಮದಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಅಂದಮೇಲೆ ಆ ಕರ್ಮವನ್ನ ಹೇಗ್ ಮಾಡ್ಬೇಕು ಅನ್ನೋದಷ್ಟೇ ನಮ್ಮುಂದಿರೋ ಆಯ್ಕೆ. ಹಾಗಾದ್ರೆ ಸರಿಯಾಗಿ ಕೆಲಸ ಮಾಡೋದು ಹೇಗೆ? ನಾವು ಆಫೀಸ್ಗೆ ಹೋಗ್ಲೇಬೇಕು, ಮನೆ ಜವಾಬ್ದಾರಿ ನೋಡ್ಕೊಳ್ಳೇಬೇಕು. ಈ ಒತ್ತಡದ ಮಧ್ಯೆ ಕರ್ಮ ಮಾಡೋದು ಹೇಗೆ? ಇಲ್ಲಿಯೇ ಆ ನಿಷ್ಕಾಮ ಕರ್ಮದ ಮಹತ್ವ ಬರೋದು. ಶ್ಲೋಕ 3.19. ನಿಷ್ಕಾಮ ಕರ್ಮ ಅಂದ್ರೆ ಫಲದ ಅಪೇಕ್ಷೆ ಇಲ್ಲದೆ ಕೇವಲ ಕರ್ತವ್ಯ ಅಂತ ಸಂಪೂರ್ಣ ಶ್ರದ್ಧೆಯಿಂದ ಕೆಲಸ ಮಾಡೋದು. ಒಂದ್ ನಿಮಿಷ, ನಾನು ಸ್ವಲ್ಪ ತಡಿತೀನಿ. ಇದು ಕೇಳೋಕೆ ಬಹಳ ಆದರ್ಶಪ್ರಾಯವಾಗಿದೆ. ಆದರೆ ಪ್ರಾಯೋಗಿಕವಾಗಿ ಯೋಚಿಸಿ, ನನಗೆ ಸಂಬಳನೇ ಬೇಡ ಅಥವಾ ಪ್ರಮೋಷನ್ ಬೇಡ ಅಂದ್ರೆ ಪ್ರತಿದಿನ ಕಷ್ಟಪಟ್ಟು ಯಾಕೆ ಕೆಲಸ ಮಾಡಬೇಕು? ಪ್ರತಿಫಲದ ನಿರೀಕ್ಷಣೆ ಇಲ್ದಿದ್ರೆ ಪ್ರೇರಣೆ ಎಲ್ಲಿಂದ ಸಿಗುತ್ತೆ? ಇದು ಸಹಜವಾಗಿ ಎಲ್ಲರಿಗೂ ಮೂಡೋ ಅನುಮಾನನೇ. ಆದ್ರೆ ನಮ್ಮ ಮೂಲಗಳು ಇದನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿವೆ.
ನಿಷ್ಕಾಮ ಕರ್ಮ ಅಂದ್ರೆ ಫಲಿತಾಂಶವೇ ಬೇಡ ಅಂತ ಹೇಳೋದಲ್ಲ, ಬದಲಾಗಿ ಆ ಫಲಿತಾಂಶದ ಬಗೆಗಿನ ಆತಂಕ ನಮ್ಮನ್ನ ಕೆಲ್ಸ ಮಾಡ್ದ ಹಾಗೆ ತಡೀಬಾರ್ದು ಅನ್ನೋದು ಇದರ ಉದ್ದೇಶ. ಓಹ್, ಅಂದ್ರೆ ಫಲಿತಾಂಶದ ಮೇಲಿನ ಆತಂಕ ಬಿಡ್ಬೇಕು. ಹೌದು. ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಒಬ್ಬ ರೈತ ಹೊಲ ಉಳುತ್ತಾನೆ, ಬೀಜ ಬಿತ್ತುತ್ತಾನೆ, ನೀರು ಗೊಬ್ಬರ ಹಾಕ್ತಾನೆ. ಇದೆಲ್ಲ ಅವನ 100ರಷ್ಟು ಶ್ರಮ. ಆದ್ರೆ ಮಳೆ ಸರಿಯಾಗಿ ಬರುತ್ತಾ, ಮಾರುಕಟ್ಟೆಯಲ್ಲಿ ಬೆಲೆ ಸಿಗುತ್ತಾ ಅನ್ನೋದು ಅವನ ನಿಯಂತ್ರಣದಲ್ಲಿಲ್ಲ. ಆತ ತನ್ನ ಕೆಲ್ಸ ಮುಗಿಸಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಅದೇ, ಮಳೆ ಬರ್ದಿದ್ರೆ ಏನ್ ಗತಿ ಅಂತ ದಿನಬಿಡಿ ಯೋಚಿಸ್ತಾ ಕೂತ್ರೆ ಅವನ ಕೈಯಿಂದ ಬೀಜ ಬಿತ್ತೋಕೆ ಸಾಧ್ಯನೇ ಇಲ್ಲ ಅಲ್ವಾ? ನಿಖರವಾಗಿ. ಇದನ್ನೇ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ, ಉದ್ಯೋಗಕ್ಕಾಗಿ ಇಂಟರ್ವ್ಯೂಗೆ ಹೋಗೋ ಯುವಕನ ಉದಾಹರಣೆ ತೆಗೆದುಕೊಳ್ಬಹುದು. ತಾನು ಓದ್ಕೊಳ್ಳೋದು, ಚೆನ್ನಾಗಿ ಮಾತಾಡೋದು ಅವನ ಕೈಯಲ್ಲಿದೆ. ಆದ್ರೆ ಆ ಕೆಲ್ಸ ಸಿಗೋದು ಕಂಪ್ನಿಯ ಆರ್ಥಿಕ ಸ್ಥಿತಿ, ಇತರ ಅಭ್ಯರ್ಥಿಗಳ ಸಾಮರ್ಥ್ಯ, ಹೀಗೆ ನಾನಾ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ನಾವು ಕೇವಲ ಫಲಿತಾಂಶದ ಬಗ್ಗೆನೇ ಚಿಂತಿಸ್ತಾ ಇದ್ರೆ ನಮ್ಮ ಪ್ರಯತ್ನನೇ ಹಾಳಾಗುತ್ತೆ. ಹೌದು. ಫಲಿತಾಂಶಗಳು ಎಂದಿಗೂ ನಮ್ಮ ಸಂಪೂರ್ಣ ನಿಯಂತ್ರಣದಲ್ಲಿ ಇಲ್ಲ. ನಮ್ಮ ಪ್ರಯತ್ನ, ಶ್ರದ್ಧೆ ಮಾತ್ರ ನಮ್ಮ ಕೈಯಲ್ಲಿದೆ. ಯಾವಾಗ ನಾವು ಏನಾಗುವುದೋ ಅನ್ನೋ ಭಯವನ್ನ ಬಿಡ್ತೀವೋ, ಆಗ ನಮ್ಮ ಮನಸ್ಸು ಹಗುರವಾಗುತ್ತೆ. ಆ ಕೆಲ್ಸ ಮಾಡೋ ಪ್ರಕ್ರಿಯೆಯಲ್ಲೇ ಆನಂದ ಸಿಗೋಕೆ ಶುರುವಾಗುತ್ತೆ. ಇದು ನಿಜಕ್ಕೂ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸೋ ವಿಚಾರ. ಈಗ ಈ ಮೂಲ ಲೇಖನಗಳಲ್ಲಿ ಒಂದು ಕಡೆ ಕಳ್ಳ ಅನ್ನೋ ಬಹಳ ಕಠಿಣವಾದ ಪದದ ಬಳಕೆಯಾಗಿದೆ. ಯಾರು ಈ ಕಳ್ಳ? ಸಮಾಜದಲ್ಲಿ ಕಳ್ಳತನ ಮಾಡೋರ ಬಗ್ಗೆ ಗೀತೆ ಮಾತಾಡ್ತಿದ್ಯಾ? ಇಲ್ಲ, ಇದು ಶ್ಲೋಕ 3.12ಕ್ಕೆ ಸಂಬಂಧಿಸಿದ್ದು. ಬ್ರಹ್ಮಾಂಡ ಅನ್ನೋದು ಒಂದು ಪರಸ್ಪರ ಕೊಡುಕೊಳ್ಳುವಿಕೆಯ ವ್ಯವಸ್ಥೆ. ಯಜ್ಞ ಅನ್ನೋ ಪರಿಕಲ್ಪನೆಯನ್ನ ಕೃಷ್ಣ ಇಲ್ಲಿ ವಿಸ್ತಾರವಾಗಿ ಹೇಳ್ತಾನೆ. ದೇವತೆಗಳು ಅಥವಾ ಪ್ರಕೃತಿ ನಮ್ಗೆ ಮಳೆ, ಬೆಳೆ, ಗಾಳಿಯನ್ನ ಯಾವುದೇ ಷರತ್ತುಗಳಿಲ್ದೆ ನೀಡುತ್ತೆ. ಮನುಷ್ಯರು ತಮ್ಮ ಕರ್ಮಗಳ ಮೂಲಕ, ನಿಸ್ವಾರ್ಥ ಸೇವೆಯ ಮೂಲಕ ಅದನ್ನ ಮರಳಿ ಪ್ರಕೃತಿಗೆ ಅಥವಾ ಸಮಾಜಕ್ಕೆ ಅರ್ಪಿಸಬೇಕು. ಯಾರು ಸಮಾಜದಿಂದ ಕೇವಲ ಪಡೆಯುವುದನ್ನ ಮಾತ್ರ ಮಾಡ್ತಾರೋ, ಮರಳಿ ಏನನ್ನೂ ಕೊಡೋದಿಲ್ವೋ, ಅವರನ್ನ ಕೃಷ್ಣ ಕಳ್ಳ ಅಂತ ಕರೀತಾನೆ. ಅದು ಒಪ್ಪುವಂಥ ವಿಚಾರವೇ. ಅದೇ ಸಮಾಜದಿಂದ ಕೇವಲ ಪಡೆಯೋರನ್ನ ಕಳ್ಳ ಅಂತ ಕರೆಯೋದು ಸ್ವಲ್ಪ ಕಠಿಣವಾಯ್ತಲ್ವೇ? ಮೇಲ್ನೋಟಕ್ಕೆ ಹಾಗೆ ಅನ್ಸಬಹುದು. ಆದ್ರೆ ಪ್ರಕೃತಿಯ ನಿಯಮದಂತೆ ನಾವು ಉಸಿರಾಡೋ ಗಾಳಿಯಿಂದ ಹಿಡಿದು ನಾವು ತಿನ್ನೋ ಅನ್ನದವರೆಗೆ ಎಲ್ಲವೂ ಬೇರೊಬ್ಬರ ಶ್ರಮ ಅಥವಾ ಪ್ರಕೃತಿಯ ಕೊಡುಗೆ. ಈ ಋಣ ತೀರಿಸದೆ ಕೇವಲ ಸ್ವಾರ್ಥಕ್ಕಾಗಿ ಸಂಪನ್ಮೂಲ ಬಳಸ್ಕೊಳ್ಳೋದು ಶೋಷಣೆಯ ಹೌದು. ಯಜ್ಞನ ಮನೋಭಾವ ಇಲ್ದೆ ಮಾಡೋ ಪ್ರತಿಯೊಂದು ಕೆಲಸವೂ ಮನುಷ್ಯನನ್ನ ಬಂಧಿಸುತ್ತೆ. ಯಜ್ಞ ಅಂದ್ರೆ ಕೇವಲ ಬೆಂಕಿಯ ಮುಂದೆ ಕೂತು ತುಪ್ಪ ಸುರಿಯೋದು ಅಂತ ನಾವು ಭಾವಿಸ್ತ್ವಿ. ಆದ್ರೆ ನಮ್ಮ ಮೂಲಗಳು ಇದಕ್ಕೆ ಆಧುನಿಕ ಯುಗದ ಒಂದು ಸುಂದರ ಉದಾಹರಣೆ ಕೊಡ್ತವೆ. ಇಂದಿನ ಸಾಫ್ಟ್ವೇರ್ ಡೆವಲಪರ್ ಕೇವಲ ಸಂಬಳಕ್ಕಾಗಿ ಯಾಂತ್ರಿಕವಾಗಿ ಕೋಡ್ ಬರೆಯೋ ಬದಲು, ನಾನು ಬರೆಯುತ್ತಿರುವ ಈ ಕೋಡ್ ಯಾವುದೋ ಮೂಲೆಯಲ್ಲಿರೋ ರೈತನಿಗೆ ಸಹಾಯ ಮಾಡ್ತಿದೆ ಅಂತ ಭಾವಿಸಿದ್ರೆ, ಹೌದು, ಆಗ ಆತನ ದೈನಂದಿನ ಕೆಲಸವೂ ಒಂದು ಯಜ್ಞವಾಗುತ್ತೆ. ಆತನ ಕೆಲಸ ಕೇವಲ ದುಡಿಮೆಯಾಗಿರ್ದೆ ಅದೊಂದು ಆಧ್ಯಾತ್ಮಿಕ ಸಾಧನೆಯಾಗುತ್ತೆ. ಸಮಾಜದ ನೈಜ ಸಮಸ್ಯೆ ಪರಿಹರಿಸ್ತಿದ್ದೀನಿ ಅಂತ ಭಾವಿಸಿದಾಗ ಆ ಕೆಲಸದ ವಿಪರೀತ ಆಯಾಸ, ಮಾನಸಿಕ ಬಳಲಿಕೆ ತಾನಾಗಿಯೇ ಕಡಿಮೆಯಾಗುತ್ತೆ. ಇದು ಬಹಳ ಆಳವಾದ ಒಳನೋಟ. ಇನ್ನು ನಾಯಕರ ಬಗ್ಗೆ ಕೇಳೋದಾದ್ರೆ, ಮನೆಯಲ್ಲಿ ಪೋಷಕರಾಗ್ಲಿ, ಆಫೀಸ್ನಲ್ಲಿ ಮ್ಯಾನೇಜರ್ ಆಗ್ಲಿ, ಇವರು ಹೇಗೆ ನಡ್ಕೊಳ್ಬೇಕು ಅಂತ ಗೀತೆ ಹೇಳುತ್ತೆ. ಶ್ಲೋಕ 3.21 ಇದನ್ನ ಲೋಕಸಂಗ್ರಹ ಅಂತ ಕರೀತೆ. ಶ್ರೇಷ್ಠ ವ್ಯಕ್ತಿಗಳು ಏನನ್ನ ಮಾಡ್ತಾರೋ ಸಾಮಾನ್ಯ ಜನರು ಅದನ್ನೇ ಅನುಸರಿಸ್ತಾರೆ. ಅಂದ್ರೆ ಮಾದರಿಯಾಗಿ ನಿಲ್ಬೇಕು ಅಂತ. ಹೌದು. ಜ್ಞಾನಿಯಾದವನು ತನಗೆ ವೈಯಕ್ತಿಕವಾಗಿ ಪ್ರತಿಫಲದ ಅಗತ್ಯ ಇಲ್ಲದಿದ್ರೂ ಸಮಾಜಕ್ಕೆ ಒಂದು ಮಾದರಿಯಾಗಲು ಕರ್ಮ ಮಾಡ್ಲೇಬೇಕು. ಆದ್ರೆ ಇಲ್ಲಿಯೇ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ಏನದು? ನಾವೆಲ್ಲ ಕೆಲ್ಸ ಮಾಡಿದಾಗ ನಾನೇ ಈ ಕೆಲ್ಸ ಮಾಡಿದ್ದೆ, ನನ್ನಿಂದಲೇ ಆಗ್ತಿದೆ ಅನ್ನೋ ಅಹಂಕಾರ ಇರುತ್ತಲ್ಲ. ಶ್ಲೋಕ 3.27ರಲ್ಲಿ ಕೃಷ್ಣ ಈ ಅಹಂಕಾರದ ಭ್ರಮೆಯನ್ನ ಒಡಿತಾನೆ. ಅಂದ್ರೆ ನಾನು ಅನ್ನೋ ಅಹಂಕಾರದ ಬಗ್ಗೆ ಕೃಷ್ಣನ ನಿಲುವು ಏನು? ಅಸಲಿಗೆ ಜಗತ್ತಿನ ಎಲ್ಲಾ ಕೆಲ್ಸಗಳು ಪ್ರಕೃತಿಯ ಗುಣಗಳಿಂದಲೇ ನಡೀತಿರ್ತವೆ. ಆದ್ರೆ ಅಹಂಕಾರದಿಂದ ಮೂರ್ಖನಾದವನು ನಾನೇ ಈ ಕೆಲ್ಸ ಮಾಡ್ತಿದ್ದೀನಿ ಅಂದ್ರೆ ತಾನೇ ಕರ್ತ ಅಂತ ಅನ್ಕೊಡ್ತಾನೆ. ಓ, ಅಂದ್ರೆ ಅಡಿಗೆ ಮನೆಯಲ್ಲಿ ಸೌಟು ತಾನೇ ಅಡಿಗೆ ಮಾಡಿದೆ ಅಂತ ಬೀಗಿದ ಹಾಗೆ. ಹೌದು, ಬಹಳ ಸೊಗಸಾದ ಉದಾಹರಣೆ ಇದು. ನಮ್ಗೆ ಬುದ್ಧಿ, ಕೌಶಲ್ಯ ಎಲ್ಲವನ್ನೂ ಪ್ರಕೃತಿಯೇ ನೀಡಿದೆ. ಪ್ರಕೃತಿಯ ಗುಣಗಳು ನಮ್ಮ ಮೂಲಕ ಕೆಲಸ ಮಾಡ್ತಿವೆ ಅಂತ ಅರಿತಾಗ ನಾನ್ ಮಾಡಿದೆ ಅನ್ನೋ ಭ್ರಮೆ ಕಳ್ಚ್ಕೊಳ್ಳುತ್ತೆ. ಅಂದ್ರೆ ಆ ಭ್ರಮೆನ ಬಿಟ್ಟಾಗ ಆಂತರಿಕ ಸ್ವಾತಂತ್ರ್ಯ ಸಿಗುತ್ತೆ. ಯಶಸ್ಸು ಸಿಕ್ಕಾಗ ವಿಪರೀತ ಬೀಗುದಿಲ್ಲ,
ಸೋಲಾದಾಗ ಸಂಪೂರ್ಣ ಕುಗ್ಗುದಿಲ್ಲ. ಹೌದು, ಯಾಕಂದ್ರೆ ಇದ್ರ ಹಿಂದಿನ ಶಕ್ತಿ ನಾನಲ್ಲ, ನಾನೊಬ್ಬ ಕೇವಲ ಸಾಕ್ಷಿ ಅನ್ನೋ ಅರಿವಿರುತ್ತೆ. ಇನ್ನು ನಮ್ಮ ವೃತ್ತಿ ಜೀವನ, ನಮ್ಮ ಆಯ್ಕೆಗಳ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಮೂಲಗಳು ಶ್ಲೋಕ 3.35 ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸ್ತವೆ. ಬೇರೆಯವರ ಧರ್ಮವನ್ನ ಪರಿಪೂರ್ಣವಾಗಿ ಮಾಡೋದಕ್ಕಿಂತ ತನ್ನ ಸ್ವಧರ್ಮವನ್ನ ಅಪೂರ್ಣವಾಗಿ ಮಾಡೋದೇ ಲೇಸು ಅಂತ ಕೃಷ್ಣ ಹೇಳ್ತಾನೆ. ಇದು ಆಧುನಿಕ ವೃತ್ತಿ ಜೀವನಕ್ಕೆ ನೇರವಾದ ಪಾಠ. ಸಮಾಜದ ಪ್ರತಿಷ್ಠೆಗೋ ಪೋಷಕರ ಒತ್ತಡಕ್ಕೋ ಮಣಿದು ಬೇರೊಂದು ವೃತ್ತಿ ಆರಿಸಿಕೊಳ್ಳೋ ಬದಲು ನಮ್ಮ ನೈಜ ಸ್ವಭಾವಕ್ಕೆ ಹೊಂದುವ ಕೆಲಸವನ್ನೇ ಮಾಡಬೇಕು. ಅಂದ್ರೆ ನಮ್ಮ ಆಥೆಂಟಿಕ್ ನೇಚರ್ ಏನಿದೆ ಅದನ್ನ ಗುರುತಿಸ್ಬೇಕು. ಕಲೆಯೆಡೆಗೆ ಅಪಾರ ಒಲಿವಿರೋ ವ್ಯಕ್ತಿ ಬಲವಂತವಾಗಿ ಸಾಫ್ಟ್ವೇರ್ ಕ್ಷೇತ್ರಕ್ಕೆ ಹೋದ್ರೆ ಎಷ್ಟೇ ಹಣ ಗಳಿಸಿದ್ರೂ ಒಳಗಡೆ ಸಂಘರ್ಷ ಇದ್ದೇ ಇಡುತ್ತಲ್ವಾ? ಖಂಡಿತ. ಗೀತೆಯು ನಾವೆಲ್ಲರೂ ನಮ್ಮ ಅನನ್ಯತೆಯನ್ನ ಗೌರವಿಸಬೇಕು ಅಂತ ಹೇಳುತ್ತೆ. ನಮ್ಮ ನೈಜ ಸ್ವಭಾವದಂತೆ ಬದುಕುವುದೇ ನಿಜವಾದ ಯಶಸ್ಸು. ಹಾಗಾದ್ರೆ ಇವೆಲ್ಲದರ ಅರ್ಥ ಏನು? ನಮ್ಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿದ್ರೂ ನಾವೇಕೆ ಪದೇ ಪದೇ ತಪ್ಪುಗಳನ್ನ ಮಾಡ್ತೀವಿ? ನಮ್ ಕೈಯಿಂದ ಇಂತಹ ಕೆಟ್ಟ ಕೆಲಸಗಳನ್ನ ಬಲವಂತವಾಗಿ ಮಾಡಿಸೋ ಶಕ್ತಿ ಯಾವುದು? ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಸ್ವತಃ ಅರ್ಜುನನಿಗೂ ಇದೇ ಪ್ರಶ್ನೆ ಇತ್ತು. ಆಗ ಕೃಷ್ಣನು ಕಾಮ ಅಂದ್ರೆ ಬಯಕೆ ಮತ್ತು ಕ್ರೋಧ ಅಂದ್ರೆ ಕೋಪ ಇವೇ ನಮ್ಮ ಮುಖ್ಯ ಶತ್ರುಗಳು ಅಂತ ಹೇಳ್ತಾನೆ. ಇವು ಎಲ್ಲಿಂದ ಹುಟ್ಟುತ್ತವೆ? ಇವು ರಜೋಗುಣದಿಂದ ಹುಟ್ಟಿದವು. ಹೊಗೆಯು ಬೆಂಕಿಯನ್ನ ಮುಚ್ಚುವಂತೆ, ಧೂಳು ಕಣ್ಣಾಡಿಯ ಸೌಂದರ್ಯವನ್ನ ಮುಚ್ಚುವಂತೆ ಈ ಆಸೆಗಳು ನಮ್ಮ ಜ್ಞಾನವನ್ನ ಮುಚ್ಚಿಹಾಕುತ್ತವೆ. ಮನುಷ್ಯನ ಆಸೆಗಳಿಗೆ ಮಿತಿಯೇ ಇಲ್ಲ. ಒಂದು ಆಸೆ ಈಡೇರಲಿಲ್ಲ ಅಂದ್ರೆ ಅದು ತಕ್ಷಣವೇ ಕ್ರೋಧವಾಗಿ ಬದಲಾಗುತ್ತೆ. ಇದಕ್ಕೆ ನಮ್ಮ ದೈನಂದಿನ ಬದುಕಿನ ಒಂದು ನೈಜ ಉದಾಹರಣೆ ಅಂದ್ರೆ, ಆನ್ಲೈನ್ನಲ್ಲಿ ಹೊಸ ಮೊಬೈಲ್ ಬುಕ್ ಮಾಡೋಕ್ಕೆ ಪ್ರಯತ್ನಿಸ್ತಾ ಇರ್ತೀವಿ. ಅದು ಆಸೆ. ಆ ಕ್ಷಣದಲ್ಲಿ ಇಂಟರ್ನೆಟ್ ಕಟ್ಟಾದ್ರೆ ತಕ್ಷಣವೇ ವಿಪರೀತ ಕೋಪ ಬರುತ್ತೆ. ಅಲ್ಲಿ ಆಸೆ ಈಡೇರಿಲ್ಲ, ಅದು ನೇರವಾಗಿ ಕೋಪವಾಗಿ ಬದಲಾಯಿತು. ಹೌದು. ಆ ಕೋಪದಲ್ಲಿ ಕೈಯಲ್ಲಿದ್ದ ಹಳೆಯ ಫೋನನ್ನೇ ಬಿಸಾಕಿದ್ರೆ ವಿವೇಚನೆ ನಾಶವಾದಂತೆ. ಹಾಗಾಗಿ ಈ ಆಸೆಗಳನ್ನ ನಮ್ಮ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಗಿಂತ ಮೇಲಿರುವ ಆತ್ಮದ ಅರಿವಿನಿಂದ ನಿಯಂತ್ರಿಸಬೇಕು. ಅಂದೇ ಕೋಪ ಬಂದಾಗ 1-2 ನಿಮಿಷ ಸುಮ್ಮನೆ ನಮ್ಮನ್ನೇ ನಾವು ಗಮನಿಸೋದು. ಆ ಭಾವನೆಗಳು ನಾವಲ್ಲ, ಅವು ಕೇವಲ ನಮ್ಮ ಮನಸ್ಸಿನ ಮೇಲೆ ಹಾದು ಹೋಗುತ್ತಿರೋ ಮೋಡಗಳು ಅಂತ ಅರಿತುಕೊಳ್ಳೋದು. ಹೌದು. ಆ ಸಾಕ್ಷಿ ಭಾವವೇ ಇದಕ್ಕೆ ಸರಿಯಾದ ಪರಿಹಾರ. ಸರಿ, ನಾವೀಗ ನಮ್ಮ ಈ ವಿಚಾರ ಮಂತ್ರದ ಕೊನೆಯ ಘಟ್ಟಕ್ಕೆ ಬಂದಿದ್ವಿ. ಈ ಆಳವಾದ ಅಧ್ಯಯನದ ಪ್ರಮುಖ ಅಂಶಗಳನ್ನ ಒಗ್ಗೂಡಿಸಿ ನೋಡಿದ್ರೆ, ಕರ್ಮಯೋಗ ಅಂದ್ರೆ ಕೆಲಸ ಮಾಡದೇ ಇರೋದಲ್ಲ ಅಥವಾ ಯಾಂತ್ರಿಕವಾಗಿ ಕೆಲಸ ಮಾಡೋದಲ್ಲ. ಅದು ಆಂತರಿಕ ನಿರ್ಲಿಪ್ತತೆಯನ್ನು ಕಾಯ್ದುಕೊಂಡು ಹೊರಗಡೆ ಸಂಪೂರ್ಣವಾಗಿ ತೊಡಗಿಕೊಳ್ಳೋದು. ದೈನಂದಿನ ಚಿಕ್ಕ ಪುಟ್ಟ ಕೆಲಸಗಳಾದ ಅಡಿಗೆ ಮಾಡೋದು, ವ್ಯಾಯಾಮ ಮಾಡೋದು ಅಥವಾ ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟೋದು ಕೂಡ ಅದನ್ನ ಸಮಾಜಕ್ಕೆ ಅರ್ಪಿಸೋ ಯಜ್ಞದ ಭಾವನೆಯಿಂದ ಮಾಡಿದಾಗ ಆಧ್ಯಾತ್ಮಿಕ ಸಾಧನೆ ಆಗತ್ತೆ. ನಿಖರವಾಗಿ. ಈ ಜ್ಞಾನವು ನಮ್ಮನ್ನ ಫಲಿತಾಂಶದ ಮೇಲಿನ ಆತಂಕದಿಂದ ಮುಕ್ತಗೊಳಿಸುತ್ತೆ. ಪ್ರಯತ್ನ ಮಾತ್ರ ನಮ್ಮ ಕೈಯಲ್ಲಿದೆ ಅನ್ನೋದನ್ನ ಅರಿತಾಗ ಯಶಸ್ಸು ಅಹಂಕಾರವನ್ನ ಬೆಳೆಸಲ್ಲ ಮತ್ತು ವೈಫಲ್ಯ ನಮ್ಮನ್ನ ಕುಗ್ಗಿಸಲ್ಲ. ನಮ್ಮ ಸಂಬಂಧಗಳಲ್ಲಿ ಕೂಡ ನಾನು ಮಾಡಿದೆ, ನೀನು ಕೊಡಬೇಕು ಅನ್ನೋ ವ್ಯಾಪಾರಿ ಬುದ್ಧಿ ಹೋಗಿ ನಿಸ್ವಾರ್ಥ ಪ್ರೀತಿ ಉಳಿಯುತ್ತೆ. ಇದೊಂದು ಅದ್ಭುತವಾದ ಜ್ಞಾನ. ಸರಿ, ನಮ್ಮ ಇಂದಿನ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಕೇಳುಗರಿಗೆ ಒಂದು ಪ್ರಚೋದನಾತ್ಮಕ ಚಿಂತನೆ. ಈಗ ನಾವು ಅರ್ಥ ಮಾಡಿಕೊಂಡಂತೆ ನಮ್ಮ ಪ್ರತಿಯೊಂದು ಕ್ರಿಯೆ ಮತ್ತು ಆಸೆಗಳು ಕೇವಲ ಪ್ರಕೃತಿಯ ಗುಣಗಳ ನಡುವಿನ ಆಟವಷ್ಟೇ ಆಗಿದ್ರೆ ಮತ್ತು ನಮ್ಮ ನೈಜ ಆತ್ಮ ಕೇವಲ ಅದಕ್ಕೆ ಸಾಕ್ಷಿಯಾಗಿದ್ರೆ, ಹಾಗಾದ್ರೆ ನಮ್ಮ ದೈನಂದಿನ ಆಯ್ಕೆಗಳಲ್ಲಿ ನಮ್ಮ ಸ್ವಂತ ಇಚ್ಛೆಯಲ್ಲಿ ಅಡಗಿದೆ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ನಾವು ಎಲ್ಲವನ್ನೂ ನಿಯಂತ್ರಿಸ್ತಾ ಇದ್ದೀವಿ ಅಂದ್ಕೊಳ್ಳೋದ್ರಲ್ಲಿದೆಯೋ, ಅಥವಾ ನಾವು ಏನೂ ಮಾಡ್ತಿಲ್ಲ, ಪ್ರಕೃತಿಯೇ ನಮ್ಮ ಮೂಲಕ ಕೆಲಸ ಮಾಡ್ತಿದೆ ಅಂತ ಸಾಕ್ಷಿಭಾವದಲ್ಲಿ ಇರೋದ್ರಲ್ಲಿದೆಯೋ? ಈ ಬಗ್ಗೆ ಸ್ವಲ್ಪ ಯೋಚಿಸಿ. ಈ ಶೋಧನೆಯಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ದೈನಂದಿನ ಕೆಲಸಗಳಲ್ಲಿ ಯಜ್ಞದ ಭಾವನೆಯನ್ನ ಕಂಡುಕೊಳ್ಳಿ, ಮುನ್ನುಗ್ಗಿ.